ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತು ಬಂದಿರುವಂಥ ಪ್ಲೇಸು ಮುನ್ನಾರು. ಇದು ನಿಮಗೆ ಗೊತ್ತಿರುವಂಥ ವಿಚಾರ. ಇದು ಎಪಿಸೋಡ್ 2. ಈ ಎಪಿಸೋಡ್ 2ನಲ್ಲಿ ನೀವು ನೋಡದೇ ಇರುವಂಥ ಪ್ಲೇಸ್ ಯಾವ್ಯಾವುದಿದೆ ಅದನ್ನೆಲ್ಲ ಕವರ್ ಮಾಡ್ತೀನಿ. ಹಾಗೆ ಈಗ ನಾನಿರುವಂಥ ಪ್ಲೇಸ್ ಬಂದುಬಿಟ್ಟು ಮುನ್ನಾರಲ್ಲಿರೋ ಕ್ಲಬ್ ಮಹೀಂದ್ರ ಒಂದು ಪ್ರಾಪರ್ಟಿ. ಹೇಗಿದೆ ಅಂತ ನೀವೇ ನೋಡಿ. ಹಿಂದ್ಗಡೆ ಫುಲ್ ಕಲ್ಬಂಡೆ ಮಧ್ಯದಲ್ಲಿ ಇರುವಂಥ ಒಂದು ಪ್ಲೇಸಲ್ಲಿ ಕ್ಲಬ್ ಮಹೀಂದ್ರವನ್ನು ನಿರ್ಮಿಸಿದ್ದಾರೆ. ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಪ್ಲೇಸು. ಹಾಗೆ ಅದರ ಅಪೋಸಿಟ್ ಬಂದುಬಿಟ್ರೆ ನಿಮಗೆ ಟೀ ಎಸ್ಟೇಟ್ ಇದೆ. ಹಾಗೆ ವಾಕೆಬಲ್ ಮಾಡಲಿಕ್ಕೆ ನಿಮಗೆ ಟ್ರೇಲ್ಸ್ ಕೂಡ ಇದೆ. ಅದ್ಭುತವಾಗಿತ್ತು ಈ ಎಕ್ಸ್ಪೀರಿಯನ್ಸು. ಹೇಗಿದೆ ಅಂತ ನೀವೇ ನೋಡಿ. ಮುಂಜಾನೆಯ ಎಳೆ ಬಿಸಿಲಿನಲ್ಲಿ ತಿಂಡಿಯನ್ನು ಮಾಡಿಬಿಟ್ಟು ಹಾಗೆ ಆ ಎಳೆ ಬಿಸಿಲಿನಲ್ಲಿ ಹೋಗ್ತಾ ಇರುವಾಗ ನಮಗೋಸ್ಕರನೇ ಆ ಪ್ರಕೃತಿ ಕಾಯ್ತಾ ಇರುವಂಥ ಆ ವಿಸ್ಮಯ ನಮಗೆ ಎದುರಾಗಿದ್ದು ಈ ರೀತಿ. ನಾವು ಈಗ ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಪೆರಿಯಾರ್ ವಾಟರ್ಫಾಲ್ಸ್ ಅಂತ. ಹೇಗಿದೆ ಅಂತ ನೀವೇ ನೋಡಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಸಿಹಿ ತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ. ಮುಂದೆ ಬರಲ್ಲ. ಹಾಗೆ ಆ ವಾಟರ್ ಫಾಲ್ಸ್ನ ನೋಡಿಬಿಟ್ಟು ನಾವು ಬಂದಿರುವಂಥ ಪ್ಲೇಸು ರಾಕ್ ಕೇವ್ ಅಂತ. ಆ ರಾಕ್ ಕೇವನ್ನು ಮಳಾಯಿಲ್ ಕಳ್ಳನ್ ಗುಹಾ ಅಂತಲೂ ಕರೀತಾರೆ. ಹಾಗೆ ಅದರ ಒಳಗಡೆ ಏನೇನಿತ್ತು, ಹೇಗಿತ್ತು, ನೀರು ಎಲ್ಲಿಂದ ಬರ್ತಿತ್ತು, ಹೇಗೆ ಸೌಂಡ್ ಕೇಳ್ತಿತ್ತು ನೋಡಿ ನೀವೇ. ಆ್ಯಕ್ಚುಲಿ ಇಲ್ಲಿ ಟೀ ಸ್ಟಾಲು, ಸ್ನ್ಯಾಕ್ಸ್ ಸ್ಟಾಲು ತುಂಬ ಇರ್ತಿತ್ತು. ಯಾವಾಗ ಅಲ್ಲಿ ಲ್ಯಾಂಡ್ ಸ್ಲೈಡಿಂದ ಈ ರೋಡ್ ಬ್ಲಾಕ್ ಆಗಿತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಯಾರೂ ಬರ್ತಾ ಇಲ್ಲ. ಒಂದು ಶಾಪ್ ಕೂಡ ಓಪನ್ ಇಲ್ಲ. ಹೇಗಿದೆ ಅಂತ ಲ್ಯಾಂಡ್ ಸ್ಲೈಡಿಂಗು, ಎಷ್ಟು ದೊಡ್ಡದಾಗತ್ತೆ, ಏನಾದರೂ ಬಿದ್ದರೆ ಹೆಂಗಾಗಿರುತ್ತೆ ಅಂತ ಮುನ್ನಾರಿಗೆ ಬರೋರು ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ಆಯಿತಾ. ಎಸ್ಪೆಷಲ್ ಆಗಿ ತುಂಬ ಮಳೆ ಆದಾಗ ಯಾವ ಥರ ಇದೆ ನೋಡಿ. ಅದು ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಉಳ್ಕೊಂಡೇ ಬಂದಿದ್ದಾವೆ. ಇವತ್ತು ಮಾತ್ರ ಇದು ಓಪನ್ ಆಗಿದ್ದು. ಯಾವುದು ನ್ಯಾಷನಲ್ ಪಾರ್ಕ್ ಇದೆ, ಅದು ಎರೆವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ. ಐ ಥಿಂಕ್ ದಟ್ ಈಸ್ ಅ ರೇಡಿಯೋ ಸ್ಟೇಷನ್. See there. ಫುಲ್ಲು ಟೀ ಎಸ್ಟೇಟು, ಎಲ್ಲಿ ನೋಡಿದ್ರಲ್ಲಿ ಟೀ ಎಸ್ಟೇಟು. HML, ಟಾಟಾ, ಈ ಥರ ದೊಡ್ಡ ದೊಡ್ಡ ಟೀ ಕಂಪ್ನಿಗಳೇನಿದಾವಲ್ಲ, ಇಲ್ಲಿ ಟೀ ಪ್ಲಾಂಟೇಶನ್ ಹಾಕ್ಬಿಟ್ಟು ಟೀಯನ್ನು ಗ್ರೋ ಮಾಡ್ತಾ ಇದ್ದಾರೆ. ಎಲ್ಲಿ ಬೆಟ್ಟ ಎಲ್ಲಿ ಕಾಣುತ್ತೋ ಅಲ್ಲೆಲ್ಲ ಟೀ ಪ್ಲಾಂಟೇಶನ್ನೇ ಕಾಣ್ತಾ ಇದೆ. ಹೈಯೆಸ್ಟು ಕಾರ್ಡಮಮ್ ಅಥವಾ ಏನು ಏಲಕ್ಕಿ ಅಂತ ಕರಿತಾವಲ್ಲ ನಮ್ಮ ಕನ್ನಡದಲ್ಲಿ, ಅದನ್ನು ಕೂಡ ಇಲ್ಲಿ ಹೇರಳವಾಗಿ ಬೆಳೀತಾರೆ. ನೀವೇನಾದರೂ ಏಲಕ್ಕಿ ಗಿಡ ನೋಡಿದ್ದೀರಾ? ಏಲಕ್ಕಿ ಗಿಡ ಹೇಗಿರುತ್ತೆ? ಈ ಥರ ಇರುತ್ತೆ ನೋಡಿ, ಅಷ್ಟು ಕೀಳೆ ಥರ. ಹಾಗೆ ಏಲಕ್ಕಿ ಎಲ್ಲಾಗತ್ತೆ ಬನ್ನಿ ತೋರಿಸ್ತೀನಿ.
ಈ ಥರ ಆಗುತ್ತೆ ಏಲಕ್ಕಿ. ಇದನ್ನು ಒಣಗಿಸಿದಾಗ ಸಖತ್ತಾಗಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲನ್ನು ಬಿರಿಯಾನಿಗೆ, ಪಾಯಸಕ್ಕೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ ಏಲಕ್ಕಿನ, ಚಹಾಗೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನೋಡಿ ಇದು ಹೇಗಿರುತ್ತೆ ಅಂತ ಗೊತ್ತಾಯ್ತಲ್ಲ. ಎಲ್ಲಿ ನೋಡ್ರು ಟೀ ಎಸ್ಟೇಟೇ ಫುಲ್ಲು. ನೋಡಿ ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲೂ ಟೀ ಎಸ್ಟೇಟು, ಕೆಳಗಡೆ ಡೌನಲ್ಲೂ ಟೀ ಎಸ್ಟೇಟು. ಬರ್ರಿ ಟೀ ಎಸ್ಟೇಟೇ ಇಲ್ಲಿ ತುಂಬಿಕೊಂಡಿದ್ಬಿಟ್ಟಿದೆ ಫುಲ್ಲು. ನೋಡಿ ಅಲ್ಲಿ ಕ್ಲೌಡ್ಸ್ ಹೇಗೆ ಟರ್ನ್ ಆಗಿ ಒಂಥರ ಭೂಮಿಯನ್ನು ಸ್ಪರ್ಶಿಸೋ ಥರ ಭೂಮಿಗೆ ಮುತ್ತಿಡ್ತಾ ಇದೆ. ನೋಡಿ ಅಲ್ಲಿ ಏನು ಸೂಪರ್ ಆಗಿದೆ ಮಾತ್ರ. ವೆದರ್ ಮಾತ್ರ ಅಲ್ಟಿಮೇಟು. ನೋಡು ಅಲ್ಲೊಂದು ಲೇಕ್ ಇದೆ, ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರ್ತಾ ಇದೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಹಾಯ್. ಲಶ್ ಗ್ರೀನರಿ ಇರುವಂಥ ಟೀ ಎಸ್ಟೇಟನ್ನು ನೋಡಾದ್ಮೇಲೆ ನಾವು ಹೋಗಿರುವಂಥ ಪ್ಲೇಸ್ ಬಂದುಬಿಟ್ಟು ಅಟ್ಟುಕಾಡು ವಾಟರ್ಫಾಲ್ಸ್ ಅಂತ. ನಾವು ಇದು ಗೂಗಲ್ ಮ್ಯಾಪನ್ನು ರಾಜಮಲೈ ಹೋಗಬೇಕಿದ್ರೆ ಗೂಗಲ್ ಮ್ಯಾಪ್ ಮಿಸ್ ಆಗಿ ಕರ್ಕೊಂಡೋದಂಥ ಪ್ಲೇಸು. ನಿಯರ್ ಬೈ ವಾಟರ್ಫಾಲ್ಸ್ ಆಗ್ದಂಗೆ ಸಿಗ್ದಂಥ ಪ್ಲೇಸೇ ಇದು. ಏನು ಗುರು ಇದು ಆಫ್ ರೋಡಿಂಗ್ ವೆಹಿಕಲ್, ನಮ್ದೇನಿದ್ರು K10 ಇದೆ. ಇವಾಗ ನೋಡಿದ್ರೆ ಆಫ್ ರೋಡು ಫುಲ್ಲು. ಅಬ್ಬಾ ಸರಿ ರೋಡ್ ಬಂತು ಇವಾಗ. ನೋಡ್ಗುರು ಇಲ್ಲಿ ಮೇಲ್ಗಡೆ ಫುಲ್ ರಾಕ್ಸ್ ಮೇಲ್ಗಡೆ ಬಂದ್ಬಿಟ್ಟು ಮೋಡ ಆ ರಾಕ್ಸನ್ನ ನುಂಗ್ತಾ ಇದೆ. ಏನು ಸ್ವಲ್ಪ ಹೊತ್ತಲ್ಲಿ ನುಂಗ್ಬಿಡುತ್ತೆ. ಓ ಬಂತು ಫಾಲ್ಸು. ಎಷ್ಟು ಸೂಪರ್ ಆಗಿದೆ ಅಂದರೆ ಬನ್ನಿ ತೋರಿಸ್ತೀನಿ ಇವಾಗ. ಓ ಓ ಓ ಓ ಓ ಓ ಓ ಓ ಓ. So beautiful roads. Thank you for Kerala government. Welcome to Attukad waterfall. Attukadu. ಯಾವುದೋ ಟೀ ಹೋಟೆಲ್ ಇದೆ. ಹೇಗಿದೆ ನೋಡಿ, ಹೇಗೆ ಮಾಡಿದ್ದಾರೆ ಇಲ್ಲಿ. ಮನೆ ರೂಫ್ ಮೇಲೆ ಏನೋ ಬಳ್ಳಿಯನ್ನು ಬೆಳೆಸೋ ಫುಲ್ಲು. ಮೇಲ್ಗಡೆಯಿಂದ ಬರ್ತಾ ಇರೋದು. ಮೇಲ್ಗಡೆ ಕಾರಿಂದ ವ್ಯೂ ಕಾಣ್ತಲ್ವ, ಅದು ಒಂದು ಪೋರ್ಷನ್. ಆದರೆ ನಾವು ಕೆಳಗಡೆ ಬಂದಾಗ ಈ ಪೋರ್ಷನ್ ಸಿಗುತ್ತೆ. ಟೋಟಲಿ ಇದು ಒಂಥರ ಎಲ್ ಶೇಪ್ ಆಕಾರದಲ್ಲಿದೆ. ಮೇಲಿರೋ ಮೌಂಟೇನ್ ನೋಡಿ, ಅವಾಗ ನೋಡಿದ್ವಲ್ಲ ನಾವು, ಅದೇ ಮೌಂಟೇನೇ. ಓ ಹೋಟೆಲ್ ಬ್ಲ್ಯಾಂಕೆಟ್. ಈ ಬ್ರಿಡ್ಜಲ್ಲಿ ನಡೀತಾ ಬಂದರೆ ಎಡಗಡೆ ನೋಡಿದ್ರು ಫಾಲ್ಸು, ಬಲಗಡೆ ನೋಡಿದ್ರು ಫಾಲ್ಸು. ಹೇಗಿದೆ ಫಾಲ್ಸು? ಅಟ್ಟುಕಾಡು ಫಾಲ್ಸು ಚೆನ್ನಾಗಿದೆ ಅಂತ ಅನ್ಕೋತೀನಿ. ಮುಂದೆ ಹೋಗೋಣ ರಾಜಮಲೈಗೆ. ಈಗ ಮಧ್ಯದಲ್ಲೇನಾದರೂ ಸಿಕ್ಕಿದ್ರೆ ಅದಕ್ಕೂ ಹೋಗಿ ಬರ್ತೀನಿ. ಏನೇನು ಸಿಗುತ್ತೋ ಅದಕ್ಕೆಲ್ಲ ಹೋಗಿ ಬರ್ತೀನಿ. ಬಟ್ ಈ ಮುನ್ನಾರಲ್ಲಿ ಡೆಫಿನೆಟಾಗಿ ಯಾರೂ ಕರ್ಕೊಂಡು ಬರೋಲ್ಲ. ಟೂರಿಸ್ಟ್ ಪ್ಲೇಸ್ ಏನಾದರೂ ನೀವು ಹೈಯರ್ ಮಾಡಿದ್ರೆ ಕ್ಯಾಬನ್ನು, ಡೆಫಿನೆಟಾಗಿ ಯಾರು ನಿಮ್ಗೆ ಈ ಥರ ಫಾಲ್ಸ್ಗೆಲ್ಲ ಕರ್ಕೊಂಡು ಬರೋಲ್ಲ. ನೋಡಿ ಹೇಗಿದೆ ಅಂತ. ಆಲ್ಸೋ ನೆಕ್ಸ್ಟ್ ಫಾಲ್ಸಲ್ಲಿ ನೋಡೋಣ. ನೆಕ್ಸ್ಟ್ ಫಾಲ್ಸ್ ಎಲ್ಲಿ ಸಿಕ್ಕೋದು, ಅಥವಾ ರಾಜಮಲೈ ಪೀಕಲ್ಲಿ ಏನೇನು ಸಿಗತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ರಾಜಮಲೈ. ಅರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಭಾರತದ ಕೇರಳ ರಾಜ್ಯದಲ್ಲಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಇಡುಕ್ಕಿ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ.
ಇದರ ಉದ್ದ ಸರಿಸುಮಾರು 97 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ರಾಜಮಲೈ ಪೀಕ್ ಅಂತ. ರಾಜಮಲೈ ಪೀಕಲ್ಲಿ ಏನೇನು ನೋಡ್ಬೋದು, ನೀಲಗಿರಿ ಥಾರ್ಸ್ ಅಂತ ಒಂದು ಪ್ರಾಣಿ ಇದೆ. ಅದು ಸಿಕ್ಕಿದ್ರೆ ನಮ್ಮ ನಸೀಬ. ಸಿಗ್ಬೋದು, ಸಿಕ್ಕೋ ಚಾನ್ಸಸ್ ಇದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಅರವಿಕುಲಂ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಡಿವಿಷನ್ ಮುನ್ನಾರ್ ಮ್ಯಾನೇಜ್ಮೆಂಟ್ನವರು ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ನೋಡಲಿಕ್ಕೆ ಅಂತಲೇ ವಿಶೇಷ ಬಸ್ಸನ್ನು ಬಿಟ್ಟಿದ್ದಾರೆ. ಇದಕ್ಕೆ ಪರ್ ಹೆಡ್ 200 ರೂಪೀಸ್ ಇರುತ್ತೆ. ಹಾಗೆ ಕ್ಯಾಮ್ರಾ ತಗೊಂಡ್ರೆ 50 ರೂಪೀಸ್ ಇರುತ್ತೆ. ಅದನ್ನು ಪಡ್ಕೊಂಡು ಬಸ್ಸಲ್ಲಿ ಒಂದು 5 ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ ನೀವು ರಾಜಮಲೈ ಪೀಕ್ ಅಥವಾ ಅರವಿಕುಲಂ ನ್ಯಾಷನಲ್ ಪಾರ್ಕಿಗೆ ತಲುಪ್ತೀರಾ. ಅಲ್ಲಿ ಟಿಕೆಟನ್ನು ವೆರಿಫೈ ಮಾಡ್ತಾರೆ. ಹಾಗೆ ನಿಮಗೆ ಅಲ್ಲಿಂದ 1.5 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಈ ಪ್ಲೇಸಲ್ಲಿ ಬಂದುಬಿಟ್ಟು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ರೆಗ್ಯುಲೇಷನನ್ನು ಹಾಕಿದ್ದಾರೆ. ಆ ರೆಗ್ಯುಲೇಷನ್ ಈ ಬೋರ್ಡಲ್ಲಿದೆ. ಅದೇ ಥರ ಏನೇನು ಮಾಡಿದ್ರೆ ಅಫೆನ್ಸ್ ಆಗುತ್ತೆ, ಎಷ್ಟು ಪೆನಾಲ್ಟಿ ಬೀಳುತ್ತೆ ಅಂತಲೂ ಕೂಡ ಈ ಬೋರ್ಡಲ್ಲಿ ಹಾಕಿದ್ದಾರೆ. ಹೇಗಿದೆ ನೋಡಿ ಮೌಂಟೇನ್, ಫುಲ್ ವೆಟ್ಟಾಗಿದೆ. ಮಳೆ ಅಲ್ಲ ಅದು, ಆ್ಯಕ್ಚುಲಿ ಮಂಜಿನಿಂದ ಕೂಡಿದ್ದು. ಹೆಂಗೆ ಸ್ಲಿಪ್ಪರಿಯಾಗಿ ಕಾಣ್ತಿದೆ ಇಲ್ಲಿಂದನೇ. 1 ಕಿಲೋಮೀಟ್ರ್ ಇರ್ಬೋದು ಅರೌಂಡ್. ಹೇಳ್ತೀನಿ ನಿಮಗೆ ಎಲ್ಲಿವರೆಗೆ ಹೋಗಬೇಕು ಅಂತ. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಹಾಗೆ ನಡೀತಾ ಬಂದರೆ ಅರೌಂಡ್ 1 ಕಿಲೋಮೀಟ್ರ್ ನೀವು ನಡ್ಕೊಂಡು ಬಂದರೆ ಅಲ್ಲಿ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತಲೇ ಒಂದು ವಿಶ್ರಾಂತಿ ಸ್ಥಳನ ನಿಮಗೆ ನಿರ್ಮಿಸಿ ಕೊಡಲಾಗಿದೆ. ಅದು ಬೆತ್ತದಿಂದ ನಿರ್ಮಾಣವಾಗಿದೆ. ಎಷ್ಟು ಸುಂದರವಾಗಿ ಆ ಬೆತ್ತಗಳನ್ನು ಹಣೆದು ಸುಂದರವಾದ ಒಂದು ವಿಶ್ರಾಂತಿ ಸ್ಥಳವನ್ನು ನಿರ್ಮಿಸಿದ್ದಾರೆ. ಹೇಗಿದೆ ಅಂತ ನೀವೇ ನೋಡಿ. ಹಾಗೆ ಏನಾದರೂ ದಣಿವಾಗಿ ನೀರಡಿಕೆ ಆದರೆ ಕುಡಿಯೋಕ್ಕೆ ನೀರು ಕೂಡ ಫ್ರೆಶ್ ಮೌಂಟೇನ್ ವಾಟ್ರು ಮೇಲ್ಗಡೆಯಿಂದ ಬರ್ತಾ ಇರುತ್ತೆ. ಹಾಗೆ ಬೊಕ್ಸೆ ಹಾಕಂಗೆ ಕುಡಿಬೇಕು ಅನಿಸ್ತಾ ಇರುತ್ತೆ. ಎಷ್ಟು ತಂಪಿದೆ ಗೊತ್ತಾ ಈ ನೀರು. ಇದು ಬಂದುಬಿಟ್ಟು ಮ್ಯಾನ್ ಮೇಡು. ಅದು ಏನು ಮೇಲ್ಗಡೆಯಿಂದ ಬರ್ತಿದೆಯಲ್ಲ ನೀರು, ಆ ನೀರೇ ಕೆಳಗಡೆ ಹೋಗುತ್ತೆ. ಅದು ಕೆಳಗಡೆ ಹೋಗಿ ಒಂದು ಚಿಕ್ಕ ಫಾಲ್ಸ್ ಥರ ಕಾಣಿಸ್ತಿದೆ. ನೋಡ್ಗುರು, ಮಂಜು ಮತ್ತು ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ. ರಿಯಲ್ ಬ್ಯೂಟಿ ಗುರು ಇದು. ಕೇರಳ ಮಾತ್ರ ಬಂದರೆ ಒಟ್ಟಿಗೆ ಬರಬಾರ್ದು, ಸಿಂಗಲ್ ಬರಬಾರ್ದು, ಸಾರಿ, ಒಟ್ಟಿಗೆ ಬರಬೇಕು. ಏನು ಮಸ್ತಿದೆ. ಹೇಗೆ ಮಂಜು ಮೂವ್ ಆಗ್ತಾ ಇರೋ ದೃಶ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಆ ಕಡೆ ಬಂದಿವೆ. ಸೂಪರ್. ಈ ರೀತಿ ಪ್ರಕೃತಿಗಳ ಮಧ್ಯ ಈ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಏನನ್ಸುತ್ತೆ ನಿಮಗೂ ಬರಬೇಕು ಅಂತ ಅನ್ಸತ್ತಲ್ವಾ. ನೋಡಿ ಇಲ್ಲಿ ಬೇಲಿ ಎಷ್ಟು ಚೆನ್ನಾಗಿದೆ. ಹಾರಕ್ಕಾಗತ್ತಾ ನೋಡಿ. ಎಲ್ಲ ಅಳತೆ ತುಲನೆಗಳನ್ನೆಲ್ಲ ಮಾಡಿಕೊಳ್ಳಿ. ಬನ್ನಿ ಮುನ್ನಾರಿಗೆ. 2013 ನಾನು ಬಂದಿದ್ದೆ ಆ್ಯಕ್ಚುಲಿ. ಇಲ್ಲಿ ಯಾವ ಥರ ವ್ಯೂ ಇತ್ತು, ಆವಾಗ ಹೆಂಗಿತ್ತು ಇವಾಗೂ ಹಂಗೆ ಇದೆ. ಏನು ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೂ ಚೇಂಜ್ ಆಗಿಲ್ಲ. ಹಾಗೆ ಇಲ್ಲೂ ಕೂಡ ಏನೇನು ಇದೆಯಲ್ವ ಎಲ್ಲ ಕೂಡ ಹಂಗೆ ಇತ್ತು. ಒಂದು ಸ್ವಲ್ಪ ಚೇಂಜ್ ಮಾಡಿ ಮಾಡಿಫೈ ಮಾಡಿದ್ದಾರೆ ಅಷ್ಟೇ. ಇದೇ ನೀಲಗಿರಿ ಟಾರು. ನಮಗೆ ಇವತ್ತು ಸಿಕ್ಕಿಲ್ಲ, ನೋಡೋಣ ಸಿಕ್ಕಿದ್ರೆ. ಆದಷ್ಟು ವೆಯ್ಟ್ ಮಾಡ್ತೀನಿ ಸಿಗೋ ತನಕ. ಈಗ ನೀವು ನೋಡ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಕುರುಂಜಿ ಗಾರ್ಡನ್ ಅಂತ. ಈ ಕುರುಂಜಿ ಗಾರ್ಡನ್ನು ಬೆತ್ತದಿಂದ ಮಾರ್ಪಾಡಾಗಿದೆ. ಹಾಗೆ ಈ ಬೆತ್ತದ ಕಮಾನುಗಳನ್ನು ನೀವೇ ನೋಡ್ತಾ ಇರ್ಬೋದು. ಆ ಬೆತ್ತದ ಕಮಾನುಗಳ ಮಧ್ಯೆ ಈ ಮರದ ಕಟ್ಟಿಗೆಯಿಂದ ಮಾಡಿದಂಥ ಬೇಲಿ, ಅದರೊಳಗಡೆ ನೀವು ಓಡಾಡೋಕ್ಕೊಂದು ಜಾಗ. ಅದು ಟ್ರೇಲ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ ಅತ್ಯದ್ಭುತವಾಗಿ ಕಾಣ್ತಾ ಇದೆ ಗುರು. ಈಗ ಯಾವ ಟೈಮು ಅಂತ ನೀವೇನಾದರೂ ಊಹಿಸ್ಕೊಂಡಿದ್ರೆ ಇದು ಈವ್ನಿಂಗೂ ಅಲ್ಲ, ಮುಂಜಾನೆನೂ ಅಲ್ಲ, ಬರಾಬ್ಬರಿ ಆಗಿರೋಂಥ ಟೈಮು 1 ಗಂಟೆ ಮಧ್ಯಾಹ್ನ. ಉರಿ ಬಿಸಿಲಿರೋವಂಥ ಸಮಯದಲ್ಲಿ ನಿಮಗೆ ಈ ಥರ ಮಂಜು ವಾತಾವರಣಕ್ಕೆ ಬಂದುಬಿಟ್ರೆ ಯಾವ ಥರ ಖುಷಿ ಆಗತ್ತೆ. ಆ ಫೀಲ್ ನನಗೂ ಆಗ್ತಾ ಇದೆ ಗುರು. ಈ ಪ್ರಾಣಿ ನಮ್ಮ ಕ್ಯಾಟಗರಿನೇ ಅನಿಸ್ತಿದೆ. ಈ ಹುಲ್ಲುಗಾವಲು ಅನೇಕ ರೀತಿಯ ಸಸ್ಯ
ಸಂಕುಲಗಳನ್ನು ಹೊಂದಿರುವಂಥ ವಿಶೇಷವಾದ ಸ್ಥಳ. ಏನೇ ಹೇಳಿ, ಮೌನದ ಜೊತೆಗೆ ಸಿಗುವ ಒಬ್ಬ ಉತ್ತಮ ಗೆಳೆಯನೆಂದರೆ ಅದು ಪ್ರಕೃತಿ. ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಈ ಟ್ರೇಲ್ಸನ್ನು ನೋಡ್ತಾ ನೋಡ್ತಾ ಹೋದಂಗೆ ನಾವು ವಾಪಸ್ಸು ಕಣ್ಣನ್ ಹಿಲ್ಸಿಗೆ ವಾಪಸ್ ಮೇನ್ ರೋಡ್ ಇದೆಯಲ್ಲ ಅಲ್ಲಿ ಬಂದಾಗ ನಮ್ಗೆ ಒಂದು ವಿಸ್ಮಯ ಕಾದಿತ್ತು. ಅದೇ ನೀಲಗಿರಿ ಠಾರ್. ಈ ನೀಲಗಿರಿ ಟ್ರಾಗಸ್ ಹೈಲೋಕ್ರಿಯಸ್ ಎಂಬುದು ದಕ್ಷಿಣ ಭಾರತದಲ್ಲಿನ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿರುವ ನೀಲಗಿರಿ ಬೆಟ್ಟಗಳು ಮತ್ತು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ದಕ್ಷಿಣ ಭಾಗಕ್ಕೆ ಸ್ಥಳೀಯವಾಗಿರುವ ಒಂದು ಆಂಗ್ಯುಲೇಟ್ ಆಗಿದೆ. ಇದು ನೀಲಗಿರಿ ಟ್ರಾಗಸ್ ಕುಲದ ಏಕೈಕ ಜಾತಿಯಾಗಿದೆ ಮತ್ತು ಓವಿಸ್ ಕುಲದ ಕುರಿಗಳಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ತಮಿಳಿನಲ್ಲಿ ಇದಕ್ಕೆ ನೀಲಗಿರಿ ತಹರನ್ನು ವರೈಯಾಡು ಅಂತ ಕರೆಯಲಾಗುತ್ತದೆ. ವರೈಯಾಡು ಎಂಬ ಪದವು ತಮಿಳು ಪದಗಳಾದ ಒರೈ ಅಂದರೆ ಪ್ರಪಾತ ಮತ್ತು ಆಡು ಎಂದರೆ ಮೇಕೆಯಿಂದ ಬಂದಿದೆ. ಪ್ರಾಚೀನ ತಮಿಳಿನ ಪದವು ವರ್ಷೈ ವರುದೈ ಆಗಿತ್ತು. ಮಲಯಾಳಂನಲ್ಲಿ ಪದವು ವರ್ಯಾಡು. ನೀಲಗಿರಿ ತಹರನ್ನು ಗ್ರೇ ಅವರು ಕಾಪ್ರಾ ವಾರಿಯಾಟೋ ಎಂದು ವಿವರಿಸಿದ್ದಾರೆ. ನೀಲಗಿರಿ ಟ್ರಗಸ್ ಎಂಬುದು ಕುಲದ ಹೆಸರು. ತಮಿಳು ಪದ ನೀಲಗಿರಿ ಎಂಬ ಪದದಿಂದ ಬಂದಿದೆ. ಇದರಲ್ಲಿ ನೀಲಿ ಬೆಟ್ಟಗಳು ಮತ್ತು ಗ್ರೀಕ್ ಪದ ಟ್ರಾಗೋಸ್ ಎಂದರೆ ಮೇಕೆ. ಇದ್ರ ಇನ್ನೊಂದು ವಿಚಾರ ಏನು ಗೊತ್ತಾ, ಇದು ಈ ಪ್ರದೇಶದಲ್ಲಿ ಅರೌಂಡ್ 92 ಕಿಲೋಮೀಟರ್ ಆವರಣದಲ್ಲಿ ಮಾತ್ರ ಕಂಡುಬರುತ್ತೆ. ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ಈ ಪ್ರಾಣಿಯನ್ನು ಹುಡುಕಿದ್ರೂ ಈ ಪ್ರಾಣಿ ಸಿಗಲ್ಲ. ಅದೇ ಈ ಪ್ರಾಣಿಯ ವಿಶೇಷ. ಎರವಿಕುಲಂ ನ್ಯಾಷನಲ್ ಪಾರ್ಕಿನ ಮುಖ್ಯವಾದ ಒಂದು ಏನಾದರೂ ಪ್ರಾಣಿ ಅಂತ ಅಂದರೆ, ವೈಲ್ಡ್ ಲೈಫ್ ಅಂತ ಅಂದರೆ ಈ ನೀಲಗಿರಿ ಟಹರ್. ನೀವೇ ನೋಡಿದ್ರಲ್ವಾ ಈ ನೀಲಗಿರಿ ತಾರ್ ಕಲ್ಲು ಬಂಡೆಗಳನ್ನು ಎಷ್ಟು ಸಲೀಸವಾಗಿ ಹತ್ತಿ ಮೇಲ್ಗಡೆ ಹೋಗ್ಬಿಡ್ತು ಎಷ್ಟು ಬೇಗ ಅಂತ. ಹಾಗೆ ಇದರ ಜೀವನ ಶೈಲಿಯಲ್ಲೂ ಕೂಡ ಯಾವುದೇ ಥರದ ಘಟ್ಟಗಳನ್ನು ಅಥವಾ ಯಾವುದೇ ಏರ್ಗಳನ್ನು ಸುಲಭವಾಗಿ ಹತ್ತಿ ತನ್ನ ಮೇವನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಏಕೈಕ ಪ್ರಾಣಿ ಈ ಕಣ್ಣನ್ ಹಿಲ್ಸಲ್ಲಿ ಕಾಣಸಿಗತ್ತೆ. ಹಾಗೆ ಪಾರ್ಕಿಂಗ್ ಮಾಡಿರುವಂಥ ಸ್ಥಳಕ್ಕೆ ಹೋಗೋಕ್ಕೆ ನಾವು ಮತ್ತೆ ಬಸ್ಸನ್ನೇ ಹತ್ತಬೇಕಿತ್ತು. ಆ ಬಸ್ಸನ್ನು ಬೋರ್ಡಿಂಗ್ ಪಾಯಿಂಟಿಂದ ಹತ್ತಿ ಹೋಗಬೇಕಿದ್ರೆ ನಮಗೊಂದು ವಾಟರ್ಫಾಲ್ಸ್ ಇತ್ತು. ಆ ವಾಟರ್ಫಾಲ್ಸ್ ಹೇಗಿತ್ತು ನೀವೇ ನೋಡಿ. ನೀವು ನೋಡುವ ವೀಕ್ಷಣೆಯೇ ನಮಗೆ ಪ್ರೋತ್ಸಾಹ ಅಂತ ನಮ್ಮೆಲ್ಲ ಕನ್ನಡಿಗರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.